ಓಂ ಪಾವಕಾನಃ ಸರಸ್ವತಿ ವಾಜೇಭಿರ್ವಾಜಿನೀವತಿ ಯಜ್ಞಂ ವಸ್ತು ಧಿಯಾ ವಸುಃ. ನನ್ನ ಸಮಸ್ತ ಪ್ರೀತಿಯ ಬಂಧು ಭಗಿನಿಯರಿಗೆ ಡಾಕ್ಟರ್ ಸುಕುಮಾರ ಶಾಸ್ತ್ರಿ ಮಾಡುವ ವಂದನೆಗಳು. ಬಂಧುಗಳೇ, ಇವಾಗ ಕರ್ನಾಟಕ ಸರ್ಕಾರ ಒಂದು ಜಾತಿ ಜನಗಣತಿಯನ್ನು ಮಾಡುತ್ತಾ ಇದೆ. ಆದರೆ ಬ್ರಿಟಿಷರ ಕಾಲದಲ್ಲಿ ಒಂದು ಜನಗಣತಿಯನ್ನು ಮಾಡಲಾಗಿತ್ತು. ಧಾರ್ಮಿಕ, ವೈಚಾರಿಕ ಮತ್ತು ಸಾಮಾಜಿಕ ಸಂಬಂಧಗಳು ಯಾವ ರೀತಿಯಲ್ಲಿ ದೇಶದಲ್ಲಿ ಇದೆ ಎಂದು ಶ್ರೀ ಬ್ಲಂಟ್ 1911ರಲ್ಲಿ ಉತ್ತರ ಪ್ರದೇಶದ ಸೆನ್ಸಸ್ ರಿಪೋರ್ಟ್ ಪೇಜ್ ನಂಬರ್ 246ನಲ್ಲಿ ಅವರು ಈ ರೀತಿಯಲ್ಲಿ ಬರೆಯುತ್ತಾರೆ. ಆರ್ಥೋಡಾಕ್ಸ್ ಹಿಂದೂಯಿಸಮ್ is too apt to lead the irreligion, a religion which gives ritual in place of a creed and unintelligible mantras in place of religious instruction, is bound to have such result, and a thoughtful man will often be driven to turn to other creeds. Amid all the religious, such a man has the choice of four. Brahmoism is nothing but limb eclecticism. It has discarded the Vedas and put nothing in their place. It has adopted belief here and doctrines there, and when doubt arises, leaves the individual to decide the depth of doubt for himself. Such a religion has little vitality. Christianity and Islam are utterly inconciliable with Hinduism in any shape or form. But Dayananda's Arya Samaj, Aryanism, is different. It offers about straightforward monotheism. It bets him discard all those superstitions which you most especially dislike. It bases the order and its whole teaching on the Vedas, which reverences deeply, though reprobably reverences nothing else. It gives him a creed that he can believe, ceremonies that he can himself carry out, and a hope of salvation if his deeds are good. At the same time, he need not to break completely with Hindu social system. ಬಂಧುಗಳೇ, ವಿಚಾರ ಸ್ಪಷ್ಟ. ಈ ಸಮಾಜದ ಸಮಯದಲ್ಲಿ ಕ್ರಿಶ್ಚಿಯಾನಿಟಿಗೆ ಮತ್ತು ಮುಸಲ್ಮಾನರಿಗೆ ಹಿಂದೂಗಳೊಂದಿಗೆ ಯಾವುದೇ ಸಂಬಂಧ ಇಲ್ಲ. ಆದರೆ ಬ್ರಹ್ಮ ಸಮಾಜ, ಆಮೇಲೆ ಇನ್ನು ಕೆಲವು ಸಂಪ್ರದಾಯಗಳು ಇವರು ಯಾವುದೇ ರೀತಿಯ ಒಂದು ಸ್ಪಷ್ಟತೆಯನ್ನು ಕೊಡುತ್ತಿರಲಿಲ್ಲ. ಜಾತಿ, ಮತ, ಪಂಥ, ಇದನ್ನು ಬಾಲ್ಯ ವಿವಾಹ ಇದನ್ನೆಲ್ಲ ಅವರು ಖಂಡಿಸಿದ್ದಾರೆ ನಿಜ. ಆದರೆ ಅವರು ವೇದವನ್ನು ಸಂಪೂರ್ಣವಾಗಿ ದೂರವಾಗಿಟ್ಟರು. ಮನುಷ್ಯರ ಮುಂದೆ ಯಾವುದೇ ರೀತಿಯ ಸಂದೇಹ ಉತ್ಪನ್ನವಾದರೆ ಅವರನ್ನು ಅವರ ಪಾಡಿಗೆ ಬಿಡುತ್ತಿದ್ದರು. ಯಾಕೆಂದರೆ ಅವರ ಹತ್ತಿರ ಯಾವುದೇ ರೀತಿಯ ಒಂದು ಸಂದೇಹದ ಸಮಾಧಾನ ಇರಲಿಲ್ಲ. ಆದರೆ ಮಹರ್ಷಿ ದಯಾನಂದ ಸರಸ್ವತಿಯವರ ಆರ್ಯ ಸಮಾಜ, ಅವರ ಒಂದು ನಿಲುವು ಸ್ಪಷ್ಟವಾಗಿತ್ತು. ಅವರು ವರ್ತಮಾನಕ ಆ ಸಮಯದ ಇವತ್ತಿಗೂ ಕೂಡ ಮನುಷ್ಯನಲ್ಲಿರುವ ಯಾವ ಸಂದೇಹಗಳಿವೆ ಅದನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತಿದೆ.
ಮಾಡುತ್ತಿದ್ದರೂ ಈಗಲೂ ಆರ್ಯ ಸಮಾಜ ಮಾಡುತ್ತದೆ. ಬಂಧುಗಳೇ, ವೇದ ಮಂತ್ರಗಳು ಸ್ಪಷ್ಟವಾದ ಒಂದು ಧೋರಣೆಯನ್ನಿಟ್ಟುಕೊಂಡಿವೆ. ಮಾನವನನ್ನು ಮುನ್ನಡೆಸುವಂತಹ ಒಂದು ಶಕ್ತಿ ಆ ವೇದ ಮಂತ್ರಗಳಲ್ಲಿವೆ. ಆ ವೇದ ಮಂತ್ರಗಳನ್ನು ಮತ್ತು ಮಹರ್ಷಿ ದಯಾನಂದರ ವಿಚಾರಧಾರೆಯನ್ನು ಮುಂದುವರೆಸಿಕೊಂಡು ಹೋದರೆ ಮಾತ್ರ ಈ ದೇಶ ಮುಂದುವರಿಯಲು ಸಾಧ್ಯ. ಆದರೆ ಹಿಂದೂಗಳನ್ನು ಪೂರ್ತಿಯಾಗಿ ನೆಗ್ಲೆಕ್ಟ್ ಮಾಡುವ ಅಗತ್ಯವಿಲ್ಲ. ಹಿಂದೂಗಳನ್ನು ಕೂಡ ತಮ್ಮೊಂದಿಗೆ ಸೇರಿಸಿಕೊಂಡು ಮುನ್ನಡೆಸಿಕೊಂಡು ಆರ್ಯ ಸಮಾಜ ಈ ರಾಷ್ಟ್ರಕ್ಕೆ ಒಂದು ಸ್ಪಷ್ಟವಾದ ಜಾಗೃತಿಯನ್ನು ಕೊಡಲು ಸಾಧ್ಯ. ಬಂಧುಗಳೇ, ನಾನು ಗುರುಕುಲ ಸಿರಸಾಗಂಜದಲ್ಲಿ ಓದುತ್ತಿದ್ದೆ. ಆವಾಗ ಒಂದು ಸಲ ಏನಾಯಿತು ಅಂತ ಹೇಳಿದರೆ, ಶಿಕೋಹಾಬಾದಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಸಮ್ಮೇಳನ ಆಗಿತ್ತು. ನಿಮಗೆಲ್ಲರಿಗೆ ಮೊದಲೇ ಎಪಿಸೋಡ್ನಲ್ಲಿ ನಾನು ಹೇಳಿದ್ದೇನೆ, ಪಂಡಿತ ಶ್ರೀಪಾದ ದಾಮೋದರ್ ಸಾತ್ವಲೇಕರರಿಂದ ಪ್ರೇರಣೆಯನ್ನು ಮತ್ತು ಆಶೀರ್ವಾದವನ್ನು ಪಡೆದು ಹೆಡ್ಗೇವಾರರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪನೆಯನ್ನು ಮಾಡಿದ್ದರು. ಇದರ ಮೊದಲವರು ಆರ್ಯ ಸಮಾಜದಲ್ಲಿಯೇ ಇದ್ದರು. ಅದೇ ರೀತಿ ಗುರುಜಿ ಮಾಧವರಾವ್ ಸದಾಶಿವರಾವ್ ಗೋಲ್ವಲ್ಕರ್ ಅವರು ಕೂಡ ಆರ್ಯ ಸಮಾಜದಲ್ಲಿಯೇ ಇದ್ದರು. ಬಂಧುಗಳೇ, ಶಿಕೋಹಾಬಾದಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕದ ಸಮ್ಮೇಳನ ಆಗಿತ್ತು. ಆವಾಗ ಗುರುಜಿಯವರು ಅಲ್ಲಿ ಭಾಷಣವನ್ನು ಕೊಡಲು ಬಂದಿದ್ದರು. ಆ ಸಮಯದಲ್ಲಿ ನಮ್ಮ ಗುರುಕುಲದ ಪ್ರಧಾನ ಆಚಾರ್ಯರಾದ ಆಚಾರ್ಯ ದೇವಸ್ವಾಮೀಜಿಯವರಿಗೆ ವಿಶೇಷವಾದ ನಿಮಂತ್ರಣವನ್ನು ಕೊಡಲಾಗಿತ್ತು. ನಮ್ಮ ಆಚಾರ್ಯರು ಎಲ್ಲ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಿಕೊಂಡು ಗುರುಕುಲ ಸಿರಸಾಗಂಜದಿಂದ ಶಿಕೋಹಾಬಾದಿಗೆ ನಾವು ಹೋದೆವು. ಅಲ್ಲಿ ಗುರುಜಿ ಎಂದರೆ ಇವರು ಮಾಧವರಾವ್ ಸದಾಶಿವರಾವ್ ಗೋಲ್ವಲ್ಕರ್ಜಿಯವರು ಒಂದು ಮಾತನ್ನು ಹೇಳಿದರು. ರಾಷ್ಟ್ರೀಯ ಸ್ವಯಂ ಸೇವक संघ शरीर है तो आर्य समाज आत्मा है. राष्ट्र का संरक्षण करना हमारा दायित्व है. उसके साथ ही जो हमें विरासत में मिला है, वेद शास्त्र उपनिषद और गीता, इनका संरक्षण करना और सबको ज्ञान प्रदान करना ये हमारा दायित्व भी बनता है. ये काम राष्ट्रीय स्वयंसेवक संघ और आर्य समाज दोनों मिलकर के कर सकते हैं. तभी ये राष्ट्र उन्नति के स्थान पर जाएगा और विश्व में सबसे आगे बढ़ेगा. ಬಂಧುಗಳೇ, ಗುರುಜಿಯವರ ಮಾತು ಬಹಳ ಸರಳವಾಗಿತ್ತು, ನಿಮಗೆ ಸ್ಪಷ್ಟವಾಗಿದೆ. ಇಲ್ಲಿ ಒಂದು ವಿಷಯ ಏನು ಅಂತ ಹೇಳಿದರೆ, ಕೇವಲ ಒಂದು ವೈಚಾರಿಕ ಭಿನ್ನತೆ. ಆ ವೈಚಾರಿಕ ಭಿನ್ನತೆಯನ್ನು ಸ್ವಲ್ಪ ಮಟ್ಟಿಗೆ ಹೋಗಲಾಡಿಸಿದರೆ ಒಂದಾಗಿ ಹೋಗಲು ಯಾವುದೇ ರೀತಿಯ ಸಂದೇಹವಿಲ್ಲ, ತೊಂದರೆಯೂ ಇಲ್ಲ. ಈ ವೈಚಾರಿಕ ಗೊಂದಲಗಳು, ವೈಚಾರಿಕ ಭಿನ್ನತೆ ಆಗಲು ಕಾರಣ ಏನು? ಭೋಪಭಟ್ಟ. ಈ ಭೋಪಭಟ್ಟ ಎಲ್ಲ ಬಿಟ್ಟ ಭಂಗಿ ನೆಟ್ಟ. ಶಾಸ್ತ್ರಾದ್ ರೂಢಿರ್ ಬಲೀಯಸಿ ಎಂದು ಹೇಳಿಕೊಂಡು ಶಾಸ್ತ್ರಗಳಿಗೆ ತಿಲಾಂಜಲಿಯನ್ನು ಕೊಟ್ಟು ಬಿಟ್ಟ. ಬಂಧುಗಳೇ, ನಿಜವಾಗಿ ನಮ್ಮ ಋಷಿಮುನಿಗಳು, ವಿದ್ವಾಂಸರು, ಆಚಾರ್ಯರು ನಮಗೆ ಹೇಳಿದ್ದೇನಂತ ಹೇಳಿದರೆ, ಶ್ರುತಿ ಸ್ಮೃತಿ ವಿರೋಧೇತು ಶ್ರುತಿರೇವ ಗರೀಯಸಿ. ವೇದ ಮತ್ತು ಸ್ಮೃತಿಗಳಿಗೆ ಯಾವಾಗ ವಿರೋಧವಾಗುತ್ತದೆ ವಿಚಾರದಲ್ಲಿ, ಆ ಸಮಯದಲ್ಲಿ ವೇದವೇ ಸರ್ವಪ್ರಾಮಾಣ್ಯ. ಏಕೆಂದರೆ ವೇದ ಅಪೌರುಷೇಯ, ಬಾಕಿಯೆಲ್ಲ ಗ್ರಂಥಗಳು ಪೌರುಷೇಯ. ವೇದ ಪರಮಾತ್ಮನಿಂದ ಸಾಕ್ಷಾತ್ಕಾರವಾದ ಜ್ಞಾನ. ಆ ಜ್ಞಾನ ಸರ್ವಶ್ರೇಷ್ಠ, ಸರ್ವ ಜ್ಞಾನದ ಭಂಡಾರ. ಸಕಲ ಸಮಸ್ಯೆಗಳಿಗೆ
ಎಲ್ಲ ರೀತಿಯ ಸಮಾಧಾನವನ್ನು ಕೊಡುವಂಥದ್ದು ವೇದಮಾತೆ. ಆದುದರಿಂದ ಬೇರೆ ರೀತಿಯ ಯಾವುದೇ ರೀತಿಯ ವಿಚಾರದಲ್ಲಿ ಭಿನ್ನತೆಗಳು ಉಂಟಾದರೆ ಆ ಸಮಯದಲ್ಲೇ ವೇದ ಮಂತ್ರಗಳೇ, ವೇದ ಜ್ಞಾನವೇ ಸರ್ವರಿಗೂ ಅನುಕರಣೀಯ. ಎಲ್ಲರೂ ಅದನ್ನೇ ಒಪ್ಪಬೇಕು. ಯಾಕಂದರೆ ನಿಜವಾದ ಉತ್ಕೃಷ್ಟ ಸಂವಿಧಾನ. ಈ ರೀತಿ ನಾವು ಬ್ಯಾಕ್ ಟು ವೇದಾಸ್, ಮಹರ್ಷಿ ದಯಾನಂದರು ವೇದೋಂ ಕಿ ತರಫ್ ಲೌಟೋ ಅಂತ ಹೇಳಿದರು. ಅದನ್ನೇ ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಬ್ಯಾಕ್ ಟು ವೇದಾಸ್, ಮಹರ್ಷಿ ದಯಾನಂದರ ಸಂದೇಶ. ನಾವು ಎಲ್ಲವೂ ಪೂಜೆ ಪುನಸ್ಕಾರಗಳನ್ನು ಮತ್ತು ಇನ್ನೇನು ಮಾಡುತ್ತೇವೆ. ಆದರೆ ಲೇಕಿನ್ एक बात है, ये वेद शास्त्र हमें विरासत में मिला है. इस धरोहर को सुरक्षित करना हमारा दायित्व है और इसे लेकर के ही हम विश्व गुरु बन सकते हैं, आगे बढ़ सकते हैं और सर्व प्रकार से विकास किया जा सकता है. ಇದು ನರೇಂದ್ರ ಮೋದಿಯವರ ಮಾತು. ಬಂಧುಗಳೇ, ನಾವು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಇನ್ನೊಂದು ವಿಷಯ, ಇತ್ತೀಚೆಗೆ ನಾನು ಯಾವನೋ ಒಬ್ಬ ಮೂರ್ಖನ ವಿಡಿಯೋವನ್ನು ನೋಡಿದೆ. ಅದರಲ್ಲಿ ಸರಸ್ವತಿ ಶಬ್ದ, ವೇದದಲ್ಲಿ ಸರಸ್ವತಿ ಶಬ್ದ ಬಂದಿದೆ. ಈ ಆದ ಕಾರಣ ವೇದಗಳ ಕಾಲ 550 ವರ್ಷ ಪೂರ್ವ. ನಿಜವಾಗಿ ಸರಸ್ವತಿ ಎಂದರೆ ವೇದವಾಣಿ. ಸೃಷ್ಟಿಯ ಆದಿಯಲ್ಲಿಯೇ ಪರಮಾತ್ಮ 129,29,49,126 ವರ್ಷಗಳ ಹಿಂದೆಯೇ ಮಾನವ ಸೃಷ್ಟಿ ಆರಂಭವಾದಾಗಲೇ ಪರಮಾತ್ಮನು ನಮಗೆ ವೇದ ಜ್ಞಾನವನ್ನು ಕೊಟ್ಟ. ಅದರಲ್ಲಿ ಬರುವ ಶಬ್ದಗಳನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ವೇದದ ಭಾಷೆಯನ್ನು ವೇದದ ದೃಷ್ಟಿಕೋನದಿಂದಲೇ ನೋಡಬೇಕೇ ವಿನಃ ನಮ್ಮಂಥ ಅಲ್ಪಜ್ಞರಿಂದ, ಅದರಲ್ಲಿಯೂ ಕೂಡ ಮೂರ್ಖರು ಮತ್ತು ಸ್ವಾರ್ಥಿಗಳ ಮಾತನ್ನು ನಂಬಿಕೊಂಡು ಮುಂದುವರಿದರೆ ಇದು ನಮಗೆ ಬಹಳ ಕಷ್ಟದಾಯಕವಾಗಬಹುದು. ಬಂಧುಗಳೇ, ನಾವು ಮುಂದಾಗಬೇಕು. ಆದರೆ ಹಿಂದೂ ಧರ್ಮವನ್ನು, ಸತ್ಯ ಸನಾತನ ವೈದಿಕ ಧರ್ಮವನ್ನು ಎಲ್ಲ ವಿಧದಲ್ಲಿ ಅದು ವಿಭಜನೆಯನ್ನು ಮಾಡಬೇಕು, ವಿಂಗಡಿಸಬೇಕು. ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ, ಬ್ರಿಟಿಷರ ಯಾವ ಪಾಲಿಸಿ ಇದೆ ಅದೇ ಕರ್ನಾಟಕ ಸರ್ಕಾರ ಮಾಡುತ್ತಿದೆ. ಅದಕ್ಕೋಸ್ಕರ ನಾವು ಇವತ್ತಿನ ಯಾವ ಜಾತಿ ಜನಗಣತೆ ಇದೆ ಅದನ್ನು ಸಂಪೂರ್ಣವಾಗಿ ಬಹಿಷ್ಕರಿಸಬೇಕು. ಮತ್ತು ಮಹರ್ಷಿ ದಯಾನಂದರು ಯಾವ ಮಾರ್ಗದರ್ಶನವನ್ನು ಮಾಡಿದ್ದಾರೆ, ಮತ್ತು ವೇದ ಶಾಸ್ತ್ರ, ಉಪನಿಷತ್ತು, ಬ್ರಾಹ್ಮಣ ಗ್ರಂಥ, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಯಾವುದು ನಮಗೆ ಆದರ್ಶಮಯವಾಗಿದೆ, ಯಾವುದನ್ನು ನಾವು ಅನುಸರಿಸಬೇಕು, ಸರಿಯಾದ ರೀತಿಯಲ್ಲಿ ಅಧ್ಯಯನವನ್ನು ಮಾಡಿಕೊಂಡು ಯಥೋಭ್ಯುದಯ ನಿಶ್ರೇಯಸ ಸಿದ್ಧಿ ಸಕಧರ್ಮ, ನಮ್ಮ ಅಭ್ಯುದಯ ಮತ್ತು ನಿಶ್ರೇಯಸ್ಸನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಇದೇ ಮಾನವನ ಚರಮ ಲಕ್ಷ್ಯ. ಇದರಿಂದಲೇ ರಾಷ್ಟ್ರದ ಸರ್ವತೋಮುಖ ಅಭಿವೃದ್ಧಿಯಾಗಲು ಸಾಧ್ಯ, ಮಾನವ ಮಾತ್ರರ ಕಲ್ಯಾಣವಾಗಲು ಸಾಧ್ಯ. ಬಂಧುಗಳೇ, ಈ ಎಪಿಸೋಡನ್ನು ನೀವು ಅತ್ಯಂತ ಅಧಿಕ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಂ ಶಾಂತಿ.